ಸುರೇಶ್ ಮತ್ತೆ ಸಂಪರ್ಕ ಮಾಡ್ತೇನೆ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪರಿಷತ್ ಕಡೆ ತೆರಳುತ್ತಾ ಇದ್ದಾರೆ. ಈಗ ಎಲ್ಲ ಸಚಿವರು ಪರಿಷತ್ ವಿಡಿಯೋ ಚೆಕ್ ಮಾಡುವಂತ ಸಲುವಾಗಿ ಸಭಾಪತಿ ಕೊಠಡಿಗೆ ಈಗಾಗಲೇ ಆಗಮಿಸಿದ್ದಾರೆ. ವಿಡಿಯೋ ಪರಿಶೀಲನೆಗೆ ಇಳಿದಿದ್ದಾರೆ. ಪರಿಷತ್ ವಿಡಿಯೋ ಚೆಕ್ ಮಾಡಿಸ್ತಾ ಇದ್ದಾರೆ. ಈಗ ಸಚಿವರು ಸಭಾಪತಿ ಕೊಠಡಿಗೆ ಆಗಮಿಸಿ ವಿಡಿಯೋವನ್ನ ಈಗ ಪರಿಶೀಲನೆ ನಡೆಸುವಂತ ಕಾರ್ಯ ಆಗ್ತಾ ಇದೆ. ಪರಿಷತ್ ವಿಡಿಯೋ ಚೆಕ್ ಮಾಡಿಸ್ತಾ ಇದ್ದಾರೆ. ಈಗ ಸಚಿವರು ಸಭಾಪತಿ ಕೊಠಡಿಗೆ ಈಗಾಗಲೇ ಆಗಮಿಸಿದ್ದಾರೆ. ಆಗಮಿಸಿ ಎಲ್ಲ ಕಾಂಗ್ರೆಸ್ನ ಸಚಿವರು ಹೌದಾ ಹಾಗಾದ್ರೆ ಹೇಳಿದ್ದು ಈ ಆಡಿಯೋ ಅಥವಾ ವಿಡಿಯೋ ಇದರಲ್ಲಿ ಇದೆಯಾ ಹಾಗಾದ್ರೆ ಸಿಟಿ ರವಿ ಹೇಳಿರುವಂತ ಮಾತು, ಇದರ ಬಗ್ಗೆ ಪರಿಶೀಲನೆ ಕೂಡ ನಡೆಸುವಂತ ಸಲುವಾಗಿ ಈಗಾಗಲೇ ಸಚಿವರು ಕೂಡ ಸಭಾಪತಿ ಕೊಠಡಿಗೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯುಟಿ ಖಾದರ್ ಅವರ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಕುಳಿತಿದ್ದಾರೆ. ಇನ್ ಕೇಸ್ ಏನಾದರೂ ಹೇಳದ್ ಹೌದಾದ್ರೆ ಅಥವಾ ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು, MLC ಸಿಟಿ ರವಿ ಅವರನ್ನ ಅಮಾನತು ಮಾಡಬೇಕಾಗತ್ತಾ, ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಯುಟಿ ಖಾದರ್ ಅವರ ಕಚೇರಿಯಲ್ಲಿ ಕುಳಿತುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಭಾಪತಿಯವರ ಕೊಠಡಿಗೂ ಕೂಡ ಎಲ್ಲ ಸಚಿವರು ಹೋಗಿದ್ದಾರೆ. ಇದರಲ್ಲಿ ಇರುವಂತಹ ವಿಡಿಯೋ ಹಾಗೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದಾ ಹಾಗಾದ್ರೆ ಈ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಸಿಟಿ ರವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಿಪಬ್ಲಿಕನ್ ಕೂಡ ಸಿಟಿ ರವಿ ಅವ್ರನ್ನ ಮಾತನಾಡಿಸ್ತು, ಆದ್ರೆ ನಾನು ಆಗ ಹೇಳೇ ಇಲ್ಲ, ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ದೆಹಲಿಯಲ್ಲೂ ಕೂಡ ಇದೇ ಆಗಿರುವಂತದ್ದು. ಸೊ ಅಮಿತ್ ಶಾ ಅವರ ಹೇಳಿಕೆಯನ್ನ ತಿರುಚಿದ್ದಾರೆ ಇದೇ ಕಾಂಗ್ರೆಸ್ ನಾಯಕರು ಎನ್ನುವಂಥದ್ದು ಸಿಟಿ ರವಿ ಅವರ ಹೇಳಿಕೆ. ಇನ್ನೊಂದು ಅಪ್ಡೇಟ್, ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಹಾಗೆ HK ಪಾಟೀಲ್ ಪರಿಶೀಲನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಸಭಾಪತಿ ಕಚೇರಿಯಲ್ಲಿ ಇದೇ ವಿಚಾರಕ್ಕೆ ಚರ್ಚೆ ನಡೆಸಲಾಗ್ತಾ ಇದೆ. ಅಶ್ಲೀಲ ಪದ ಬಳಕೆ ಬಗ್ಗೆ ಸಚಿವರ ಬಿಸಿ ಬಿಸಿ ಚರ್ಚೆ ಇದು. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, IT-BT ಸಚಿವ ಪ್ರಿಯಾಂಕ್ ಖರ್ಗೆ, HK ಪಾಟೀಲ್ ಕಾನೂನು ಸಚಿವರು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಆಗಿರುವಂತಹ ಇದೊಂದು ಜಟಾಪಟಿ ಸಂವಾದ ಜೊತೆ ಈಗ ಇವರೆಲ್ಲರೂ ಕೂಡ ಈ ಅಶ್ಲೀಲ ಪದ ಹೇಳಿದ್ರ ಇಲ್ವಾ, ಇದ್ರ ಬಗ್ಗೆ ಈಗ ಪರಿಶೀಲನೆ ನಡೆಸುವಂತಹ ಸಲುವಾಗಿ ಸಭಾಪತಿ ಕೊಠಡಿಯಲ್ಲಿದ್ದಾರೆ ಈಗಾಗಲೇ. ಸೊ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ಅಶ್ಲೀಲ ಪದ ಬಳಕೆ ಆಯ್ತಾ ಅಥವಾ ಇಲ್ವಾ. ಸಿಟಿ ರವಿ ಹೇಳ್ತಾ ಇರುವಂತದ್ದು ನಾನು ಯಾವುದೇ ರೀತಿಯಾದಂತ ಅಂತಹ ಪದವನ್ನು ನಾನು ಬಳಸಲೇ ಇಲ್ಲ ಅಂತ. ಸೊ ಇದೆಲ್ಲವೂ ಕೂಡ ಸಂವಿಧಾನದ ವಿರುದ್ಧವಾಗಿರುವಂತ ಪದಗಳು. ಇದು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾಗರಿಕರಾದಂಥ ಇವರೇ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯ ಜನರೇ ಬಳಸೋಕೆ ಹೋಗಲ್ಲ ಇಂಥ ಪದಗಳನ್ನಾದ್ರೆ ಸುವರ್ಣಸೌಧದ ಒಳಗಡೆ ಇಂಥ ಪದಗಳನ್ನ ಬಳಸಿರುವಂತದ್ದು ಎಷ್ಟು ಸರಿ ಅಂತ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೊಲೆಗಟ್ಟು ಅಂತ ಹೇಳಿರುವಂತದ್ದು ಎಷ್ಟು ಸರಿ. ಹಾಗಾದ್ರೆ ಅವ್ರನ್ನ ಟ್ರಿಗರ್ ಮಾಡೋಕೆ ಹೋದ್ರ ಅಂತ ಬಿಜೆಪಿ ನಾಯಕರು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮುಗಿಬಿದ್ದಿದ್ದಾರೆ. ನೋಡಿ, ಇದು ಸಭಾಪತಿಯವರ ಕೊಠಡಿ. ಈಗಾಗಲೇ ಸೆಷನ್ಸ್ ಅಲ್ಲಿ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ. ಸಿಎಂ ಏನ್ ಹೇಳ್ತಿದ್ದಾರೆ ಕೇಳಿ. ಅದು ಆಧಾರವಾಗಿದೆ. ನಮ್ಮ ಮನುಸ್ಮೃತಿಯೇ ಹಿಂದೂಗಳ ಕಾನೂನು ಎಂದು ಗೋಳ್ವಾಲ್ಕರ್ ಹೇಳಿದ್ದರು. ಇದು ಸುಳ್ಳೇ. ಇದೇ ರೀತಿ ವಿ.ಡಿ. ಸಾವರ್ಕರ್ ಅವರು ಸಂವಿಧಾನವನ್ನು ವಿರೋಧಿಸಿದ್ದರು. ಬಿಜೆಪಿ ಆಗಲಿ RSS ಆಗಲಿ ಇಲ್ಲಿವರೆಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನು ವಿರೋಧಿಸಿದ್ದ RSS ಸಂಪಾದಕೀಯವನ್ನಾಗಲಿ ಗೋಳ್ವಾಲ್ಕರ್ ಅವರು ಮತ್ತು ಸಾವರ್ಕರ್ ಅಭಿಪ್ರಾಯವನ್ನಾಗಲಿ ತಿರಸ್ಕರಿಸಿಲ್ಲ. ಇದರ ಅರ್ಥ ಇವರ ಮನುಷ್ಯನೊಳಗೆ ಅಂಬೇಡ್ಕರ್ ಬಗೆಗಿನ ದ್ವೇಷ, ಅಸೂಯೆ, ಅಸಹನೆ ಈಗಲೂ ಜೀವಂತವಾಗಿದೆ ಎಂದು ಅರ್ಥವಲ್ಲವೇ? ಇದರಿಂದಾಗಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತು ನನಗೆ ಆಶ್ಚರ್ಯ ಉಂಟು ಮಾಡಿಲ್ಲ. ಸಮಾಧಾನದ ಸಂಗತಿ ಎಂದರೆ ನೋಡಿ, ಇದು ಸಭಾಪತಿಯವರ ಕೊಠಡಿಗೆ ಹೋಗ್ತಾ ಇರುವಂತಹ ದೃಶ್ಯ. ಹೊರಟ್ಟಿಯವರು ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಯವರು, ಜೊತೆಗೆ HK ಪಾಟೀಲ್ ಹಾಗೆ IT-BT ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಸಾಕಷ್ಟು ಮುಖಂಡರು ಕೂಡ ಈಗಾಗಲೇ ಅಲ್ಲಿ ಆಗಮಿಸಿದ್ದಾರೆ. ಸಚಿವರು ಈಗ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಲಾಗುತ್ತೆ. ಈ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಈ ಆಡಿಯೋ ಹಾಗೆ ವಿಡಿಯೋ ಕುರಿತಂತೆ ಪರಿಶೀಲನೆ ಕೂಡ ನಡೆಸಲಾಗುತ್ತೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು. ಲೈವ್ ದೃಶ್ಯಾವಳಿ ಇದು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಉಪಮುಖ್ಯಮಂತ್ರಿ DK ಶಿವಕುಮಾರ್, ಜೊತೆಗೆ HK ಪಾಟೀಲ್ ಅವರು ಇದ್ದಾರೆ, ಕಾನೂನು ಸಚಿವರು. ಇನ್ ಕೇಸ್ ಏನಾದರೂ ಕಾನೂನು ಪರವಾಗಿ ಏನಾದರೂ ಮಾತಾಡಬೇಕಾದ್ರೆ ಅಥವಾ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಾದ್ರೆ HK ಪಾಟೀಲ್ ಕೂಡ ಇದ್ದಾರೆ. ಯಾವ ರೀತಿಯಾಗಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ. ಜೊತೆಗೆ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋಗ್ತಾ ಇರುವಂತದ್ದು ಕೂಡ ದೃಶ್ಯ ಗಮನಿಸ್ತಾ ಇದ್ದೀರಾ.
ಬಗ್ಗೆ ಸಿಟಿ ಅವರು ಕೆಟ್ಟದಾಗೆ ಮಾತನಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಪ್ರಮುಖವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಉಮಾಶ್ರೀ ಅವರು ಇದ್ದಾರೆ. ಮೇಡಮ್ ಏನೆಲ್ಲ ಆಯಿತು, ಏನಾಯ್ತು ಮೇಡಮ್? ಇವತ್ತು ಸದನದಲ್ಲಿ ಅಮಿತ್ ಶಾ ಅವರು ಏನು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಕೇವಲವಾಗಿ ಕನಿಷ್ಠವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಶುರು ಮಾಡಿದ್ವಿ. ಆ ನಂತರದಲ್ಲಿ ಬಿಜೆಪಿಯವರು ಕೂಡ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಮೊದಲಲ್ಲಿ ಮುಂದೆ ನಮಗೆ ಮಾತಾಡೋಕೆ ಅವಕಾಶ ಕೊಡ್ತೀವಿ ಅಂತ ಅರ್ಜನ ಆಗಿತ್ತು. ನಂತರ ಮತ್ತೆ ಸಭಾಪತಿಗಳು ಬಂದಾಗ ಬಿಜೆಪಿಯವರು ಕೂಡ ಬಂದು ಪರ್ಯಾಯವಾಗಿ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಆ ನಂತರದಲ್ಲಿ ಮತ್ತೆ ಸಭಾಪತಿಗಳು ಅರ್ಜನ್ ಮಾಡಿ ಹೋದ ನಂತರದಲ್ಲಿ ಒಂದು 10 ನಿಮಿಷದ ಮುಂದೆ ಹಾಕಿ ಹೋದ ನಂತರದಲ್ಲಿ ನಾವುಗಳು ಕೆಲವರು, ನಾನು ಮತ್ತೆ ನಮ್ಮ ತಿಮ್ಮಾಪುರವರು ನಮ್ಮ ಬಾಗಲಕೋಟೆ ಜಿಲ್ಲೆದ ಏನೋ ಮಾತಾಡ್ತಿದ್ವಿ, ಬೇರೆಯವರು ಬೇರೆ ಏನೋ ಮಾತಾಡ್ತಿದ್ರು. ಇವ್ರದ್ದು ಸಂಘರ್ಷ ಕಂಟಿನ್ಯೂ ಆಗಿದೆ. ಅಲ್ಲಿ ಕಂಟಿನ್ಯೂ ಆದಾಗ ಏನಾಗಿದೆ, ನಮ್ಮ ಕೆಲವು ಸದಸ್ಯರುಗಳು ಅದನ್ನು ನೋಡಿದ್ದಾರೆ ಮತ್ತು ಕೇಳಿದ್ದಾರೆ ಅವರ ಮಾತುಗಳನ್ನು. ಸೊ ಇವರೇನಂದಿದ್ದಾರೆ, ಸಿ ಟಿ ರವಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂತ, ಏನೋ ಡ್ರಗ್ ಅಡಿಕ್ಟ್ ಅವರು ಅಂತ ಹೇಳ್ಬಿಟ್ಟು. ಡ್ರಗ್ ಅಡಿಕ್ಟ್ ಅಂತ ಅನ್ನೋ ಪ್ರಶ್ನೆ ಬಂದ ತಕ್ಷಣ ಅವರಿಗೆ ಸಹಜವಾಗಿ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ ಯಾರು ಕೂಡ ಪಕ್ಷದಲ್ಲಿ. ಸೊ ಹಾಗಾಗಿ ಆ ಅಭಿಮಾನದ ಮೇಲೆ ನೀವು ಹಾಗನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದವರು ಸಿ ಟಿ ರವಿ ಅವರು, ನಿಮ್ಮನ್ನು ಕೊಲೆಗಾರ ಅನ್ಬೋದಲ್ಲ, ನೀವು ಕೊಲೆಗಾರ ಅಂತ ಈಕೆ ಅಂದಿದ್ದಾಳೆ. ಕೊಲೆಗಾರ ಅನ್ನೋ ಪದವನ್ನು ಬಹಳಷ್ಟು ಸಲ ಬಹಳಷ್ಟು ಸಂದರ್ಭಗಳಲ್ಲಿ ಆ ಪದವನ್ನು ಬಳಸಿರ್ತೇವೆ, ಆದರೆ ಅದು ಸಂವಿಧಾನಕ್ಕೆ ಅಲ್ಲ. ಆದರೆ ಇನ್ ರಿಟರ್ನ್ ರಾಹುಲ್ ಗಾಂಧಿ ಸಿ ಟಿ ರವಿ ಅವರು ನೀವು ಯುವರ್ ಎ ಪ್ರಾಸ್ಟಿಟ್ಯೂಟ್ ಅಂದರೆ ಸುಮಾರು ಒಂದು 10 ಸಲ ಅಂದಿದ್ದಾರೆ. ಸೊ ಹಾಗಾಗಿ ಅವರನ್ನು ಪದಚ್ಯುತಿಗೊಳಿಸಬೇಕು. ಇಂಥ ಒಂದು ಘನತೆಹೀನವಾದಂಥ ನಡವಳಿಕೆಯನ್ನು ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದ್ದನ್ನು ನಾವುಗಳು ಖಂಡಿಸಿದ್ದೇವೆ. ಅಲ್ಲ, ಈಗ ಹೋಗಿ ಇಷ್ಟೊತ್ತು ಏನು ಮಾಡ್ತಾ ಇದ್ದೆ, ಬಸವರಾಜ್ ಹೊರಟ್ಟಿ ಅವ್ರಿಗೆ ನಾವೆಲ್ಲರೂ ಕೂಡ್ಕೊಂಡೆ ನಾವು ಹೇಳಿದ್ದು. ಇಟ್ ಈಸ್ ಅವರಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ. ಇದಿಷ್ಟು ಏನು ಉಮಾಶ್ರೀ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಮಹಿಳಾ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸುರೇಶ್ ಮತ್ತೆ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪರಿಷತ್ ಕಡೆ ತೆರಳುತ್ತಾ ಇದ್ದಾರೆ. ಈಗ ಎಲ್ಲ ಸಚಿವರು ಪರಿಷತ್ ವಿಡಿಯೋ ಚೆಕ್ ಮಾಡುವಂತ ಸಲುವಾಗಿ ಸಭಾಪತಿ ಕೊಠಡಿಗೆ ಈಗಾಗಲೇ ಆಗಮಿಸಿದ್ದಾರೆ. ವಿಡಿಯೋ ಪರಿಶೀಲನೆಗೆ ಇಳಿದಿದ್ದಾರೆ. ಪರಿಷತ್ ವಿಡಿಯೋ ಚೆಕ್ ಮಾಡಿಸ್ತಾ ಇದ್ದಾರೆ. ಈಗ ಸಚಿವರು ಸಭಾಪತಿ ಕೊಠಡಿಗೆ ಆಗಮಿಸಿ ವಿಡಿಯೋವನ್ನ ಈಗ ಪರಿಶೀಲನೆ ನಡೆಸುವಂತ ಕಾರ್ಯ ಆಗ್ತಾ ಇದೆ. ಪರಿಷತ್ ವಿಡಿಯೋ ಚೆಕ್ ಮಾಡಿಸ್ತಾ ಇದ್ದಾರೆ. ಈಗ ಸಚಿವರು ಸಭಾಪತಿ ಕೊಠಡಿಗೆ ಈಗಾಗಲೇ ಆಗಮಿಸಿದ್ದಾರೆ. ಆಗಮಿಸಿ ಎಲ್ಲ ಕಾಂಗ್ರೆಸ್ನ ಸಚಿವರು ಹೌದಾ ಹಾಗಾದ್ರೆ ಹೇಳಿದ್ದು ಈ ಆಡಿಯೋ ಅಥವಾ ವಿಡಿಯೋ ಇದರಲ್ಲಿ ಇದೆಯಾ ಹಾಗಾದ್ರೆ ಸಿ ಟಿ ರವಿ ಹೇಳಿರುವಂತ ಮಾತು, ಇದರ ಬಗ್ಗೆ ಪರಿಶೀಲನೆ ಕೂಡ ನಡೆಸುವಂತ ಸಲುವಾಗಿ ಈಗಾಗಲೇ ಸಚಿವರು ಕೂಡ ಸಭಾಪತಿ ಕೊಠಡಿಗೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಯುಟಿ ಖಾದರ್ ಅವರ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಕುಳಿತಿದ್ದಾರೆ. ಇನ್ ಕೇಸ್ ಏನಾದರೂ ಹೇಳದ್ ಹೌದಾದ್ರೆ ಅಥವಾ ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಬೇಕು, MLC ಸಿ ಟಿ ರವಿ ಅವರನ್ನ ಅಮಾನತು ಮಾಡಬೇಕಾಗತ್ತಾ, ಎಲ್ಲದರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಯುಟಿ ಖಾದರ್ ಅವರ ಕಚೇರಿಯಲ್ಲಿ ಕುಳಿತುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಭಾಪತಿಯವರ ಕೊಠಡಿಗೂ ಕೂಡ ಎಲ್ಲ ಸಚಿವರು ಹೋಗಿದ್ದಾರೆ. ಇದರಲ್ಲಿ ಇರುವಂತಹ ವಿಡಿಯೋ ಹಾಗೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದಾ ಹಾಗಾದ್ರೆ ಈ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಸಿ ಟಿ ರವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಸಿ ಟಿ ರವಿ ಅವ್ರನ್ನ ಮಾತನಾಡಿಸ್ತು, ಆದ್ರೆ ನಾನು ಆಗ ಹೇಳೇ ಇಲ್ಲ, ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ, ದೆಹಲಿಯಲ್ಲೂ ಕೂಡ ಇದೇ ಆಗಿರುವಂತದ್ದು. ಸೊ ಅಮಿತ್ ಶಾ ಅವರ ಹೇಳಿಕೆಯನ್ನ ತಿರುಚಿದ್ದಾರೆ ಇದೇ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದು ಸಿ ಟಿ ರವಿ ಅವರ ಹೇಳಿಕೆ.